ಹಾಯ್ ಫ್ರೆಂಡ್ಸ್, ನೀವು ಬ್ರೆಜಿಲ್ ಅಲ್ಲಿರುವ ಸ್ನೇಕ್ ಐಲ್ಯಾಂಡ್ ಬಗ್ಗೆ ಕೇಳಿರ್ತೀರಾ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಎಲ್ಲಿ ನೋಡಿದ್ರು ವಿಷಪೂರಿತವಾದ ಹಾವುಗಳು ಕಂಡು ಬರ್ತವೆ. ಈ ಸ್ನೇಕ್ ಐಲ್ಯಾಂಡ್ ನಲ್ಲಿ ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ವಿಷಪೂರಿತವಾದ ಹಾವುಗಳು ಇದ್ದಾವೆ. ಈ ಕಾರಣದಿಂದಲೇ ಈ ಐಲ್ಯಾಂಡ್ ನಲ್ಲಿ ಹಾವು ಬಿಟ್ರೆ ಬೇರೆ ಯಾವ ಪ್ರಾಣಿಗಳಾಗ್ಲಿ ಮನುಷ್ಯ ಆಗ್ಲಿ ಇರೋದಿಲ್ಲ. ಏಕೆಂದ್ರೆ ಈ ಹಾವುಗಳು ಹೆಚ್ಚು ಸಮಯದವರೆಗೆ ಹಾವುಗಳನ್ನ ಇಲ್ಲಿ ಬದುಕಲು ಬಿಡುವುದಿಲ್ಲ. ಇಷ್ಟಕ್ಕೂ ಈ ಐಲ್ಯಾಂಡ್ ಈ ಪ್ರಪಂಚದಲ್ಲಿ ಅತ್ಯಂತ ವಿಷಪೂರಿತವಾದ ಹಾವುಗಳಿಗೆ ಮನೆಯಾಗಿ ಹೇಗೆ ಬದಲಾಯಿತು? ಇದರ ಹಿಂದಿರುವ ನಿಜವಾದ ಕಾರಣವೇನು? ಈ ಸ್ನೇಕ್ ಐಲ್ಯಾಂಡ್ ಒಂದು ದ್ವೀಪವಾಗಿ ಹೇಗೆ ಬದಲಾಯಿತು? ಈ ಸ್ನೇಕ್ ಐಲ್ಯಾಂಡ್ ಗೆ ಸಂಬಂಧಿಸಿದ ಎಷ್ಟೋ ಮಿಸ್ಟೀರಿಯಸ್ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಬ್ರೆಜಿಲ್ ಅಲ್ಲಿ ಸೌತ್ ಪೋಲೋನಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಸಮುದ್ರದಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಇದೆ. ಇದರ ನಿಜವಾದ ಹೆಸರು ಇಲ್ಹಾಡಾ ಕ್ಯೂಮಾಡಾ ಗ್ರಾಂಡೆ. ಆದ್ರೆ ತುಂಬಾ ಜನ ಇದನ್ನ ಸ್ನೇಕ್ ಐಲ್ಯಾಂಡ್ ಅಂತ ಕರೀತಾರೆ. ಈ ಸ್ನೇಕ್ ಐಲ್ಯಾಂಡ್ ಕೇವಲ 106 ಎಕರೆ ವಿಸ್ತೀರ್ಣದಲ್ಲಿ ಇದೆ. ಇಲ್ಲಿ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ವಿಷಪೂರಿತವಾದ ಹಾವುಗಳು ಇರ್ತವೆ. ಆಲ್ರೆಡಿ ಹೇಳಿದೆ ಅಲ್ವಾ, 5 ಲಕ್ಷಕ್ಕೂ ಹೆಚ್ಚು ವಿಷಪೂರಿತವಾದ ಹಾವುಗಳು ಇಲ್ಲಿವೆ. ಈ ಸ್ನೇಕ್ ಐಲ್ಯಾಂಡ್ ಹತ್ತಿರ ಸಾಮಾನ್ಯ ಜನರು ಹೋಗುವುದನ್ನ ಪೂರ್ತಿಯಾಗಿ ನಿಷೇಧಿಸಿದ್ದಾರೆ. ಈ ಪ್ಲೇಸ್ ಗೆ ಕೇವಲ ಸೈಂಟಿಸ್ಟ್ ಮತ್ತು ರಿಸರ್ಚರ್ಸ್ ಮಾತ್ರವೇ ಕೆಲವು ಗಂಟೆಗಳವರೆಗೆ ಪರಿಶೋಧನೆ ಮಾಡಲಿಕ್ಕೆ ಕಳಿಸ್ತಾರೆ. ಈ ಪ್ರದೇಶ ಪೂರ್ತಿಯಾಗಿ ದಟ್ಟವಾದ ಮರಗಿಡಗಳಿಂದ ತುಂಬಿರುತ್ತೆ. ಆದ್ರೆ ಇವುಗಳ ಮಧ್ಯದಲ್ಲಿ ಒಂದು ಲೈಟ್ ಹೌಸ್ ನ ಕೂಡ ನೀವು ನೋಡಬಹುದು. ಈ ಐಲ್ಯಾಂಡ್ ಮೇಲೆ ಲೈಟ್ ಹೌಸ್ ಇದೆ ಅಂದ್ರೆ ಇಲ್ಲಿ ಯಾವಾಗ್ಲಾದ್ರೂ ಮನುಷ್ಯರು ಇದ್ರು ಅನ್ನೋದಕ್ಕೆ ಯಾವುದೇ ಸಂದೇಹವಿಲ್ಲ. ಪೂರ್ವ ಕಾಲದಲ್ಲಿ ಸಮುದ್ರದಲ್ಲಿರುವ ಹಡಗುಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ GPS ಸಿಸ್ಟಮ್ ಇರದ ಸಮಯದಲ್ಲಿ ಈ ರೀತಿಯ ಸಣ್ಣ ಸಣ್ಣ ಐಲ್ಯಾಂಡ್ಸ್ ನಲ್ಲಿ ಈ ರೀತಿ ಎತ್ತರವಾದ ಲೈಟ್ ಹೌಸ್ ನ ನಿರ್ಮಿಸ್ತಾ ಇದ್ರು. ಆ ಲೈಟ್ ಹೌಸ್ ನಲ್ಲಿ ರಾತ್ರಿ ಸಮಯದಲ್ಲಿ ಲೈಟ್ ಬೆಳಗ್ತಾ ಇತ್ತು. ಅದನ್ನ ಸಮುದ್ರದ ಹಡಗುಗಳಲ್ಲಿ ಪ್ರಯಾಣಿಸುವವರು ದೂರದಿಂದ ನೋಡ್ತಾ ಇದ್ರು. ಅದರಿಂದ ಅವರಿಗೆ ಮುಂದೆ ಒಂದು ಐಲ್ಯಾಂಡ್ ಇದೆ ಎಂದು ಗೊತ್ತಾಗ್ತಾ ಇತ್ತು. ಅದರಿಂದ ಅವರು ಈ ಐಲ್ಯಾಂಡ್ ಗೆ ಡಿಕ್ಕಿ ಹೊಡೆಯದೆ ಹಡಗನ್ನ ಸುರಕ್ಷಿತವಾಗಿ ನಡೆಸ್ತಾ ಇದ್ರು. ಇದರಿಂದ ಆಕ್ಸಿಡೆಂಟ್ ಆಗುವ ಅವಕಾಶಗಳು ಕಡಿಮೆ ಆಗ್ತಾ ಇದ್ವು. ಆದ್ರೆ ಲೈಟ್ ಹೌಸ್ ಮೇಲೆ ಲೈಟ್ ನ ಸರಿಯಾದ ವಿಧಾನದಲ್ಲಿ ರನ್ ಮಾಡ್ಲಿಕ್ಕೆ ವರ್ಕರ್ಸ್ 24 ಗಂಟೆ ಈ ಐಲ್ಯಾಂಡ್ ನಲ್ಲಿ ಇರಬೇಕಾಗ್ತಾ ಇತ್ತು. ಆದ್ರೆ 1920ರ ಸಮಯದಲ್ಲಿ ಈ ಲೈಟ್ ಹೌಸ್ ನಲ್ಲಿ ಒಬ್ಬ ವರ್ಕರ್ ತನ್ನ ಫ್ಯಾಮಿಲಿ ಜೊತೆಗೆ ಇರ್ತಾ ಇದ್ದ. ಆದ್ರೆ ಒಂದು ದಿನ ರಾತ್ರಿ ಫ್ಯಾಮಿಲಿ ನಿದ್ರಿಸುವ ಸಮಯದಲ್ಲಿ ಸಾವಿರಾರು ಹಾವುಗಳು ಮನೆಯೊಳಕ್ಕೆ ಬಂದು ಇಡೀ ಫ್ಯಾಮಿಲಿಯನ್ನ ಸಾಯಿಸ್ತವೆ. ಈ ಕಾರಣದಿಂದಲೇ ಈ ಘಟನೆ ನಡೆದ ನಂತರ ಬೇರೆ ವರ್ಕರ್ಸ್ ಈ ಐಲ್ಯಾಂಡ್ ಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಯಾರು ಧೈರ್ಯ ಮಾಡಲಿಲ್ಲ. ಆದ್ರೆ ಪ್ರಸ್ತುತ ಈ ಸ್ನೇಕ್ ಐಲ್ಯಾಂಡ್ ಮೇಲೆ ಈ ಲೈಟ್ ಹೌಸ್ ಆಟೋಮೆಟಿಕ್ ವೇ ನಲ್ಲಿ ಕೆಲಸ ಮಾಡುತ್ತೆ. ತುಂಬಾ ಜನರಿಗೆ ಈ ಸ್ನೇಕ್ ಐಲ್ಯಾಂಡ್ ಹೇಗೆ ಏರ್ಪಟ್ಟಿದೆ, ಈ ಐಲ್ಯಾಂಡ್ ನಲ್ಲಿ ಲಕ್ಷಾನುಗಟ್ಟಲೆ ಹಾವುಗಳು ಹೇಗೆ ಬಂದವು, ಎಲ್ಲಿಂದ ಬಂದವು ಅನ್ನೋ ಪ್ರಶ್ನೆ ನಮ್ಮೆಲ್ಲರಲ್ಲಿ ಹುಟ್ಕೊಳ್ಳುತ್ತೆ. ಇದನ್ನ ತಿಳಿದುಕೊಳ್ಳೋದಕ್ಕೆ ನಾವು ಚರಿತ್ರೆಯಲ್ಲಿ ನಡೆದ 1200 ವರ್ಷಗಳ ಹಿಂದಕ್ಕೆ ಹೋಗ್ಬೇಕು. ಏಕೆಂದ್ರೆ ಆ ಸಮಯದಲ್ಲಿ ಸ್ನೇಕ್ ಐಲ್ಯಾಂಡ್ ಸೌತ್ ಅಮೆರಿಕದ ಜೊತೆಗೆ ಬೆರೆತಿತ್ತು. ಆ ಸಮಯದಲ್ಲಿ ಅಮೆರಿಕ ಪೂರ್ತಿ ವಿಷಪೂರಿತವಾದ ಹಾವುಗಳಿಂದ ಕೂಡಿತ್ತು. ತುಂಬಾ ಜನ ಈ ವಿಷಪೂರಿತವಾದ ಹಾವುಗಳ ಕಾರಣದಿಂದ ಸತ್ತಿದ್ದಾರೆ. ಹಾಗೆ ನದಿ ಮತ್ತು ಸಮುದ್ರದ ದಡದಲ್ಲಿ 20 ಅಡಿ ಉದ್ದ ಇರುವ ಹಾವುಗಳು ಡೆವಲಪ್ ಆಗ್ತವೆ. ಇದರಿಂದ ಅಮೆರಿಕದ ಪ್ರಜೆಗಳ ಕಷ್ಟಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಕೊನೆಗೂ ಆ ಕಷ್ಟ ದೂರವಾಗುತ್ತೆ. ಅಟ್ಲಾಂಟಿಕ್ ಮಹಾಸಮುದ್ರದಲ್ಲಿ ಮಂಜು ಕರಗುವುದರಿಂದ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಈ ಕಾರಣದಿಂದ ಸಮುದ್ರದ ಅಲೆಗಳ ಎತ್ತರ ಹೆಚ್ಚಾಗುತ್ತೆ. ಸಮುದ್ರದಲ್ಲಿ ವೇಗವಾಗಿ ಅಲೆಗಳ ಅಬ್ಬರ ಹೆಚ್ಚಾಗೋದ್ರಿಂದ ಅಮೆರಿಕದ ಭೂಮಿಯ ಒಂದು ಭಾಗ ಮುರಿದು ಬೇರ್ಪಡುತ್ತೆ. ಅದು ನಂತರ ಬರ್ತಾ ಬರ್ತಾ ಸ್ನೇಕ್ ಐಲ್ಯಾಂಡ್ ಆಗಿ ಪ್ರಸಿದ್ಧಿ ಆಗುತ್ತೆ. ಆಗ ಅಮೆರಿಕದಲ್ಲಿ ಅಷ್ಟೇ ಅಲ್ಲದೆ ಈ ಐಲ್ಯಾಂಡ್ ನಲ್ಲಿ ಹಾವುಗಳು ವಾಸಿಸ್ಲಿಕ್ಕೆ ಶುರು ಮಾಡ್ತವೆ. ಆದ್ರೆ ಅವು ಭೂಮಿ ಮೇಲಿರುವ ಈ ಸಣ್ಣ ಭಾಗದಲ್ಲಿ ಅಂದ್ರೆ ಈ ಸಣ್ಣ ದ್ವೀಪದಲ್ಲಿ ಸಿಕ್ಕಾಕಿಕೊಂಡ್ಬಿಟ್ಟಿವೆ. ಇದಕ್ಕೆ 4 ದಿಕ್ಕಿನಲ್ಲಿ ವಿಶಾಲವಾದ ಸಮುದ್ರವಿದೆ. ಅಷ್ಟೇ ಅಲ್ಲ, ಆ ದ್ವೀಪದ ಮೇಲೆ ಹಾವುಗಳನ್ನ ಬೇಟೆಯಾಡಿ ಅವುಗಳನ್ನ ತಮ್ಮ ಆಹಾರವನ್ನಾಗಿ ಮಾಡ್ಕೊಳ್ಳೋ ಯಾವ ಜೀವಿಯೂ ಇಲ್ಲ. ಹಾಗೆ ಈ ಹಾವುಗಳಿಗೆ ಈ ಐಲ್ಯಾಂಡ್ ನಲ್ಲಿ ತಿನ್ನೋದಕ್ಕೆ ಯಾವುದೇ ರೀತಿಯ ಆಹಾರದ ಕೊರತೆ ಇಲ್ಲ. ಏಕೆಂದ್ರೆ ಅಲ್ಲಿರುವ ಇಲಿಗಳನ್ನ, ಪಕ್ಷಿಗಳನ್ನ, ಇವುಗಳ ಮೊಟ್ಟೆಗಳನ್ನ ಹಾಗೂ ಸಣ್ಣ ಸಣ್ಣ ಜೀವಿಗಳನ್ನ ಅವುಗಳ ಆಹಾರವಾಗಿ ಬದಲಾಯಿಸಿಕೊಳ್ಳುತ್ತವೆ. ಹಾಗೆ ಈ ಐಲ್ಯಾಂಡ್ ಆಕಾರ ನೋಡಿದ್ರೆ ತುಂಬಾ ಸಣ್ಣದಾಗಿರುತ್ತೆ. ಅದಕ್ಕಾಗಿ ಹಾವುಗಳಿಗೆ ತನ್ನ ಬೇಟೆಯನ್ನ ಹುಡುಕಲು ಅಷ್ಟು ಕಷ್ಟವಾಗ್ತಾ ಇದ್ದಿಲ್ಲ. ಈ ವಿಧವಾಗಿ ಅಲ್ಲಿರುವ ಹಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಐಲ್ಯಾಂಡ್ ಮೇಲಿರುವ ಉಳಿದ ಪ್ರಾಣಿಗಳು, ಪಕ್ಷಿಗಳು, ಸಣ್ಣ ಸಣ್ಣ ಜೀವಿಗಳು ನಶಿಸಿ ಹೋಗ್ತವೆ. ಅದರಿಂದ ಹಾವುಗಳಿಗೆ ಆಹಾರದ ಕೊರತೆ ಉಂಟಾಗುತ್ತೆ. ಹಾಗೆ ಸ್ನೇಕ್ ಐಲ್ಯಾಂಡ್ ನಲ್ಲಿರುವ ಹಾವುಗಳು ತಾವು ಬೇಟೆಯಾಡುವ ಮೆಥಡ್ಸ್ ಜೊತೆಗೆ ತಮ್ಮ ಆಹಾರದ ಕೊರತೆಯಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ಶುರು ಮಾಡ್ತವೆ. ಏಕೆಂದ್ರೆ ತಮ್ಮ ವಾತಾವರಣಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಈ ಐಲ್ಯಾಂಡ್ ನಲ್ಲಿರುವ ಹಾವುಗಳು ಸಹ ಪೂರ್ತಿಯಾಗಿ ನಶಿಸಿ ಹೋಗ್ತವೆ. ಈಗ ಈ ಹಾವುಗಳು ಮೈಗ್ರೇಟ್ ಆಗುವಂತಹ ಪಕ್ಷಿಗಳನ್ನ ಬೇಟೆಯಾಡ್ಲಿಕ್ಕೆ ಶುರು ಮಾಡ್ತವೆ. ಆ ಪಕ್ಷಿಗಳು ಹೆಚ್ಚು ದೂರದಿಂದ ಹಾರ್ಕೊಂಡು ಬರೋದ್ರಿಂದ ತಮ್ಮ ದಣಿವನ್ನ ನೀಗಿಸಿಕೊಳ್ಳಲು ಈ ಸ್ನೇಕ್ ಐಲ್ಯಾಂಡ್ ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ನಿಂತ್ಕೊಳ್ತವೆ. ಆದ್ರೆ ಆ ಪಕ್ಷಿಗಳಿಗೆ ಆ ವಿಶ್ರಾಂತಿಯ ಮೃತ್ಯುವಾಗಿ ಬದಲಾಗುತ್ತೆ. ಏಕೆಂದ್ರೆ ಸ್ನೇಕ್ ಐಲ್ಯಾಂಡ್ ಮೇಲಿರುವ ಹಾವುಗಳು ತುಂಬಾ ವಿಷಪೂರಿತವಾದವು. ಅವುಗಳ ಒಂದು ಹನಿ ವಿಷದಿಂದ ಈ ಪಕ್ಷಿಗಳನ್ನ ಸಾಯಿಸ್ತಾ ಇದ್ವು. ಈ ರೀತಿಯಲ್ಲಿ ಆ ಐಲ್ಯಾಂಡ್ ನಲ್ಲಿರುವ ಹಾವುಗಳು ವಿಶ್ರಾಂತಿ ತೆಗೆದುಕೊಳ್ಳಲು ಬಂದಿರುವ ಪಕ್ಷಿಗಳನ್ನ ಕೂಡ ಬೇಟೆಯಾಡಿ ತಿನ್ನುತ್ತವೆ. ಹೀಗೆ ಹಾವುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇವುಗಳಲ್ಲಿರುವ
ಒಂದು ವಿಷಪೂರಿತವಾದ ಹಾವನ್ನ ಗೋಲ್ಡನ್ ಲ್ಯಾನ್ಸೆಡ್ ಅನ್ನೋ ಹೆಸರಿನಿಂದ ಕರೆಯುತ್ತಾರೆ. ಈ ಗೋಲ್ಡನ್ ಕಲರ್ ನಲ್ಲಿ ಕಾಣುವ ಈ ಹಾವು ನೋಡುವುದಕ್ಕೆ ಎಷ್ಟು ಸುಂದರವಾಗಿ ಇರುತ್ತೋ ಇದರ ವಿಷ ಕೂಡ ಅಷ್ಟೇ ಡೇಂಜರಸ್ ಆಗಿರುತ್ತೆ. ಈ ಹಾವಿನ ಒಂದು ಹನಿ ವಿಷ ಮನುಷ್ಯನ ಖಂಡಗಳನ್ನು ಸಹ ಕರಗಿಸಬಲ್ಲದು. ಅದರಿಂದ ಕೆಲವೇ ನಿಮಿಷಗಳಲ್ಲಿ ಮನುಷ್ಯ ಸಾಯ್ತಾನೆ. ಗೋಲ್ಡನ್ ಲ್ಯಾನ್ಸೆಡ್ ಅನ್ನೋ ಸ್ನೇಕ್ ಕೇವಲ ಈ ಐಲ್ಯಾಂಡ್ ನಲ್ಲಿ ಮಾತ್ರ ಕಾಣಿಸುತ್ತೆ. ಇದು ಮನುಷ್ಯನ ಮೇಲೆ ಹೆಚ್ಚು ಅಟ್ಯಾಕಿಂಗ್ ನೇಚರ್ ನ ಹೊಂದಿರುತ್ತೆ. ಹಾಗೆ ಈ ಗೋಲ್ಡನ್ ಲ್ಯಾನ್ಸೆಡ್ ಸ್ನೇಕ್ ನ ಉಪಜಾತಿಯ ಹಾವುಗಳು ಬೇರೆ ಐಲ್ಯಾಂಡ್ ನಲ್ಲೂ ಕೂಡ ಕಂಡು ಬಂದಿವೆ. ಆದ್ರೆ ಅವು ಇದರಷ್ಟು ವಿಷಪೂರಿತವಾದ ಮತ್ತು ಅಟ್ಯಾಕಿಂಗ್ ನೇಚರ್ ನ ಹೊಂದಿರುವುದಿಲ್ಲ. ಈ ಕಾರಣಗಳಿಂದಲೇ ಗೋಲ್ಡನ್ ಲ್ಯಾನ್ಸೆಡ್ ಹಾವುಗಳ ವಿಷ ತುಂಬಾ ಡೇಂಜರಸ್ ಎಂದು ಕರೀತಾರೆ. ಸ್ನೇಕ್ ಐಲ್ಯಾಂಡ್ ನಲ್ಲಿ ಹೆಚ್ಚಾಗುತ್ತಿರುವ ವಿಷಪೂರಿತವಾದ ಹಾವುಗಳ ಸಂಖ್ಯೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿರುವ ಲೈಟ್ ಹೌಸ್ ಗೆ ಯಾವುದೇ ವ್ಯಕ್ತಿಯನ್ನ ಕೆಲಸ ಮಾಡಲಿಕ್ಕೆ ಕಳಿಸೋದಿಲ್ಲ. ಇದಕ್ಕೂ ಮುಂಚೆ ಲೈಟ್ ಹೌಸ್ ಮೇಲೆ ಕೆಲಸ ಮಾಡಿದ ವ್ಯಕ್ತಿ ಮತ್ತು ಆತನ ಕುಟುಂಬ ಸಾಯೋದ್ರಿಂದ ಬೇರೆ ವರ್ಕರ್ಸ್ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಅದಕ್ಕಾಗಿ ಸ್ನೇಕ್ ಐಲ್ಯಾಂಡ್ ಹತ್ತಿರ ಸಾಮಾನ್ಯ ಜನರು ಹೋಗ್ಲಿಕ್ಕೆ ಬ್ರೆಜಿಲ್ ಗವರ್ಮೆಂಟ್ ಬ್ಯಾನ್ ವಿಧಿಸಿದೆ. ಆದ್ರೆ ಸ್ವಲ್ಪ ಜನ ಈ ಗೋಲ್ಡನ್ ಲ್ಯಾನ್ಸೆಡ್ ಹಾವಿನ ವಿಷವನ್ನ ಕಲೆಕ್ಟ್ ಮಾಡಿ ಅದನ್ನ ಹೆಚ್ಚಿನ ಬೆಲೆಗೆ ಮಾರ್ಕೊಳ್ಳೋ ಆಸೆಯಿಂದ ಈ ಐಲ್ಯಾಂಡ್ ಹತ್ತಿರಕ್ಕೆ ಕಾನೂನು ಬಾಹಿರವಾಗಿ ಹೋಗ್ತಾ ಇರ್ತಾರೆ. ಈ ಒಂದು ಹಾವಿನ ಬೆಲೆ ಸರಿಸುಮಾರು 30 ಲಕ್ಷ ರೂಪಾಯಿ ಇರುತ್ತೆ. ಹಾಗೆ ಈ ಹಾವಿನ ವಿಷಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಈ ಹಾವಿನ ವಿಷವನ್ನ ತುಂಬಾ ಕಾಸ್ಟ್ಲಿ ಮೆಡಿಸಿನ್ಸ್ ಗಳನ್ನ ತಯಾರಿಸುವುದಕ್ಕೆ ಬಳಸಲಾಗುತ್ತೆ. ಇದು ಕ್ಯಾನ್ಸರ್ ನಂತಹ ತುಂಬಾ ಡೇಂಜರಸ್ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ತುಂಬಾ ಸಹಾಯವಾಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲೂ ಕೂಡ ಈ ಹಾವಿನ ವಿಷಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಅದಕ್ಕಾಗಿ ಈ ಹಾವುಗಳ ವಿಷಕ್ಕಾಗಿ ಅಲ್ಲಿಗೆ ಸ್ವಲ್ಪ ಜನ ಇಲ್ಲಿಗಲ್ ಆಗಿ ಹೋಗ್ತಾ ಇರ್ತಾರೆ. ತುಂಬಾ ಜನ ಕೆಲವೊಮ್ಮೆ ಇವುಗಳ ಕಡಿತಕ್ಕೆ ಅಲ್ಲೇ ಸತ್ತು ಹೋಗ್ತಾರೆ. ಇನ್ನು ಕೆಲವರನ್ನ ಈ ಐಲ್ಯಾಂಡ್ ನ ಕಾವಲು ಕಾಯುವ ಕೋಸ್ಟಲ್ ಗಾರ್ಡ್ಸ್ ಅರೆಸ್ಟ್ ಮಾಡ್ತಾರೆ. ಈಗ ನಿಮಗೆ ಅರ್ಥವಾಗಿದೆ ಅನ್ಕೊಂಡಿದೀನಿ ಇಲ್ಲಿಗೆ ಹಾವುಗಳು ಹೇಗೆ ಬಂದವು ಅಂತ. ಆದ್ರೆ ಅಲ್ಲಿರುವ ಹಾವುಗಳು ಎಷ್ಟು ವಿಷಪೂರಿತವಾದದ್ದು ತಿಳಿದುಕೊಳ್ಳುವುದು ಕೂಡ ತುಂಬಾ ಮುಖ್ಯ. ಈ ಐಲ್ಯಾಂಡ್ ನಲ್ಲಿರುವ ಹಾವುಗಳು ಮತ್ತು ಅವುಗಳಿಗೆ ಬಲಿಯಾದ ಮನುಷ್ಯರ ಬಗ್ಗೆ ಬ್ರೆಜಿಲ್ ಅಲ್ಲಿ ತುಂಬಾ ಸ್ಟೋರೀಸ್ ಇವೆ. ಅವುಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಪ್ರಕಾರ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಈ ಸ್ನೇಕ್ ಐಲ್ಯಾಂಡ್ ಗೆ ಹೋಗ್ತಾನೆ. ಆ ವ್ಯಕ್ತಿಗೆ ಈ ಸ್ನೇಕ್ ಐಲ್ಯಾಂಡ್ ನಲ್ಲಿರುವ ಹಾವುಗಳ ಬಗ್ಗೆ ಗೊತ್ತಿಲ್ಲ. ಆತನಿಗೆ ತುಂಬಾ ಹಸಿವಾಗ್ತಾ ಇದೆ. ಅದಕ್ಕೆ ಆ ವ್ಯಕ್ತಿ ಆ ದೋಣಿಯನ್ನ ಆ ಐಲ್ಯಾಂಡ್ ದಡದಲ್ಲಿ ಬಿಟ್ಟು ಆ ದಟ್ಟವಾದ ಕಾಡಿನಲ್ಲಿ ಹಣ್ಣುಗಳನ್ನ ಹುಡುಕ್ತಾ ಹೋಗ್ತಾನೆ. ಆದ್ರೆ ಆ ವ್ಯಕ್ತಿ ಹಿಂದಿರುಗಿ ಬರಲಿಲ್ಲ. ನಂತರ ಆ ವ್ಯಕ್ತಿಯನ್ನ ಹುಡುಕಲು ಇನ್ನೂ ಸ್ವಲ್ಪ ಜನ ಹೋಗ್ತಾರೆ. ಆದ್ರೆ ಅವರ ಬಗ್ಗೆನೂ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಗೊತ್ತಾಗುವುದಿಲ್ಲ. ಇನ್ನೂ ಸ್ವಲ್ಪ ದಿನಗಳ ನಂತರ ಅಧಿಕಾರಿಗಳ ಟೀಮ್ ಆ ಸ್ನೇಕ್ ಐಲ್ಯಾಂಡ್ ಹತ್ತಿರ ಹೋಗ್ತಾರೆ. ಆಗ ಆ ಟೀಮ್ಗೆ ದೋಣಿಯಲ್ಲಿ ಬಂದ ವ್ಯಕ್ತಿಯ ಜೊತೆಗೆ ಬೇರೆ ವ್ಯಕ್ತಿಗಳ ಶವಗಳು ಕೂಡ ಸಿಗ್ತವೆ. ಅವರ ಶರೀರದ ಮೇಲೆ ಹಾವುಗಳು ಕಚ್ಚಿರುವ ಗುರುತುಗಳು ಇವೆ. ಅನೇಕ ದೇಶದ ಸೈಂಟಿಸ್ಟ್ ಮತ್ತು ರಿಸರ್ಚರ್ಸ್ ಕೂಡ ಈ ಐಲ್ಯಾಂಡ್ ನಲ್ಲಿರುವ ವಿಚಿತ್ರವಾದ ವಿಷಪೂರಿತವಾದ ಹಾವುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಏಕೆಂದ್ರೆ ಸ್ನೇಕ್ ಐಲ್ಯಾಂಡ್ ಮೇಲಿರುವ ಎಷ್ಟೋ ಹಾವುಗಳ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಸೈಂಟಿಸ್ಟ್ ಈ ಸ್ನೇಕ್ ಐಲ್ಯಾಂಡ್ ಮೇಲಿರುವ ಹಾವುಗಳ ಬಗ್ಗೆ ರಿಸರ್ಚ್ ಮಾಡಿ ಯಾವ ಹಾವಿನ ವಿಷದಿಂದ ಯಾವ ರೋಗಕ್ಕೆ ಔಷಧಿನ ತಯಾರಿಸಬಹುದು ಅನ್ನೋದನ್ನ ತಿಳ್ಕೊಳ್ತಾ ಇರ್ತಾರೆ. ಈ ಸ್ನೇಕ್ ಐಲ್ಯಾಂಡ್ ನಲ್ಲಿ ತುಂಬಾ ವಿಚಿತ್ರವಾದ ಹಾವುಗಳು ಕಾಣಿಸಿಕೊಳ್ತವೆ. ಅವುಗಳ ವಿಷಕ್ಕೆ ಆಂಟಿಡೋಸ್ ನ ತಯಾರಿಸುವುದು ಕೂಡ ತುಂಬಾ ಕಷ್ಟ. ಈ ಹಾವುಗಳು ಕಚ್ಚೋದ್ರಿಂದ ಮನುಷ್ಯ ನಿಮಿಷದಲ್ಲಿ ಸಾಯುವ ಸಾಧ್ಯತೆ ಇರುತ್ತೆ. ಆದ್ರೆ ಈಗ ಈ ಸ್ನೇಕ್ ಐಲ್ಯಾಂಡ್ ಸೌತ್ ಅಮೆರಿಕದಲ್ಲಿ ಇಲ್ಲ. ಆದ್ದರಿಂದ ಅಮೆರಿಕದ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ. ಈ ಸ್ನೇಕ್ ಐಲ್ಯಾಂಡ್ ಅಮೆರಿಕದಿಂದ ಬೇರ್ಪಟ್ಟ ನಂತರ ಅಮೆರಿಕದಲ್ಲಿ ಹಾವುಗಳ ಸಂಖ್ಯೆ ಕಡಿಮೆಯಾಗಿದೆ. ಮನುಷ್ಯನ ಜನಸಂಖ್ಯೆ ಹೆಚ್ಚಾಗುವುದರಿಂದ ಎಷ್ಟೋ ಜಾತಿಯ ಹಾವುಗಳು ಸತ್ತೋಗ್ತವೆ. ಇನ್ನೂ ಕೆಲವು ನಶಿಸಿ ಹೋಗಿವೆ. ಒಂದು ವೇಳೆ ಈ ಸ್ನೇಕ್ ಐಲ್ಯಾಂಡ್ ಸೌತ್ ಅಮೆರಿಕದಿಂದ ಬೇರ್ಪಡದಿದ್ದರೆ ಬಹುಶಃ ಅಮೆರಿಕದಲ್ಲಿರುವ ಜನರ ಸಾವಿಗೆ ಕಾರಣವಾಗ್ತಾ ಇದ್ವು. ಆದ್ರೆ ಮತ್ತೊಂದ್ ಕಡೆ ನೋಡ್ಕೊಂಡ್ರೆ ಸ್ನೇಕ್ ಐಲ್ಯಾಂಡ್ ಅಮೆರಿಕದಿಂದ ಸಪರೇಟ್ ಆಗದಿದ್ದರೆ ಬಹುಶಃ ಇಷ್ಟು ವಿಷಪೂರಿತವಾದ ಮತ್ತು ಡೇಂಜರಸ್ ಹಾವುಗಳು ಡೆವಲಪ್ ಆಗ್ತಾ ಇದಿಲ್ವೇನೋ. ಹಾಗೆ ಈ ಐಲ್ಯಾಂಡ್ ನಲ್ಲಿ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಾವುಗಳು ಹೇಗೆ ಸೇರ್ಕೊಂಡ್ವು ಅನ್ನೋದಕ್ಕೆ ಇನ್ನೂ 2 ಸ್ಟೋರೀಸ್ ಕೂಡ ಇವೆ. ಅವೇನಂದ್ರೆ ದ್ವೀಪ ಎಂದ್ರೆ ಸುತ್ತಲೂ ನೀರಿನಿಂದ ಕೂಡಿರುತ್ತೆ. ಆದ್ದರಿಂದ ಜನರು ಅಲ್ಲಿಗೆ ಅಷ್ಟು ಸುಲಭವಾಗಿ ಬರುವುದಿಲ್ಲ. ಸುತ್ತಲೂ ಮನುಷ್ಯರ ಒಡನಾಟ ಇಲ್ಲದಿರುವುದರಿಂದ ಕೆಲವು ನೂರಾರು ವರ್ಷಗಳ ಹಿಂದೆ ವಿಜ್ಞಾನಿಗಳು ಈ ಐಲ್ಯಾಂಡ್ ನ ತಮ್ಮ ಪರಿಶೋಧನೆಗೆ ಬಳಸಿಕೊಳ್ಳಬೇಕು ಅನ್ಕೊಳ್ತಾರೆ. ಅದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಗೆ ಹಾವುಗಳನ್ನ ತೆಗೆದುಕೊಂಡು ಬಂದು ರಿಸರ್ಚ್ ಮಾಡ್ತಾರೆ. ಹೀಗೆ ಅವರ ರಿಸರ್ಚ್ 10 ವರ್ಷಗಳು ಕಳೆದ ನಂತರ ಅಷ್ಟೊತ್ತಿಗೆ ಅಲ್ಲಿರುವ ಸೈಂಟಿಸ್ಟ್ ಗಳಲ್ಲಿ 18 ಜನ ಹಾವುಗಳ ಕಡಿತಕ್ಕೆ ಗುರಿಯಾಗಿ ಸಾಯ್ತಾರೆ. ಇನ್ನು ಅವರ ರಿಸರ್ಚ್ ಮುಗಿದ ನಂತರ ಅವುಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇನ್ನು ಅವುಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಈಗ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿವೆ. ಇನ್ನೊಂದು ಸ್ಟೋರಿ ಏನಂದ್ರೆ ಸಮುದ್ರ ಕಳ್ಳರು ಅವರು ಕದ್ದ ಸಂಪತ್ತನ್ನ ಈ ದ್ವೀಪದಲ್ಲಿ ಬಚ್ಚಿಟ್ಟು ಅಲ್ಲಿಗೆ ಯಾರು ಬರಬಾರದು ಅಂತ ಈ ವಿಷಪೂರಿತವಾದ ಹಾವುಗಳನ್ನ ಸ್ಥಳದಲ್ಲಿ ಬಿಟ್ಟಿದ್ದಾರೆ. ಈ ರೀತಿ ಬಿಟ್ಟ ಹಾವುಗಳ ಸಂಖ್ಯೆ ಈಗ ಲಕ್ಷಕ್ಕೆ ಸೇರಿದೆಯಂತೆ. ಫ್ರೆಂಡ್ಸ್, ಈ ಸ್ನೇಕ್ ಐಲ್ಯಾಂಡ್ ನಲ್ಲಿ ಇಷ್ಟು ಹೆಚ್ಚಾಗಿ ಹಾವುಗಳು ಸೇರ್ಕೊಳ್ಳಕ್ಕೆ ನಿಜವಾದ ಕಾರಣ ಯಾವುದಾಗಿರಬಹುದು ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.